ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತು ನಾವು ಇಂಪ್ಯಾಕ್ಟ್ ಡಿ ಮತ್ತು ಅಗ್ರೋ ಗ್ರ್ಯಾಂಡನ್ನು ಸಿಂಪರಣೆ ಮಾಡ್ತಾ ಇದ್ದೀವಿ. ಸೊ ಈ ಎರಡು ಮದ್ದನ್ನು ನಾವು ಯಾವ ಕಾರಣಕ್ಕೋಸ್ಕರ ಮತ್ತು ಯಾವ ಹೊಲಕ್ಕೆ ಅಂದರೆ ಯಾವ ಗಿಡಕ್ಕೆ, ಮೆಣಸಿನ ಗಿಡದೊಳಗೆ ಯಾವುದಕ್ಕೆ ಸಿಂಪರಣೆ ಮಾಡ್ತಾ ಇದ್ವಿ ಅಂತ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇಂಪ್ಯಾಕ್ಟ್ ಡಿ. ಸೊ ಇಂಪ್ಯಾಕ್ಟ್ ಡಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಂಪ್ಯಾಕ್ಟ್ ಡಿ ಒಂದೆಲ್ಲ ಒಂದ್ಸರಿ ಹೊಡೆದಿರ್ತಾರೆ. ಯಾಕಂದರೆ ಅದ್ರದ್ದು ಕೆಲಸ ಮಾಡೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಅದ್ರ ತಾಕತ್ತೆ ಅದು. ಅದಕ್ಕೋಸ್ಕರ ನಾವು ಕೂಡ ಇವತ್ತು ಸಿಂಪಡಣೆ ಮಾಡ್ತಾ ಇದ್ದೀವಿ. ರುದ್ರ ಬ್ಯಾಡಿಗೆನ ಆಲ್ರೆಡಿ ಹರಿದಿದ್ದೀವಿ. ಸೊ ಹರಿದರೂ ಕೂಡ ಮತ್ತೆ ನಾವು ನೀರು ಮಾಡಿ ಮತ್ತೆ ಒಂದೆರಡು ಮದ್ದನ್ನು ಹೊಡೆದಿದ್ದೀವಿ, ಆದರೂ ಚಿಗುರು ಬಂದಿಲ್ಲ. ಅಂದರೆ ನೆಕ್ಸ್ಟ್ ಒಂದು ಕಾಪ್ ಸೆಟ್ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ, ಆದರೂ ಏನು ಕಾಪು ಸೆಟ್ ಆಗಿಲ್ಲ, ಚಿಗುರು ಕೂಡ ಬಂದಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಇಂಪ್ಯಾಕ್ಟ್ ಡಿಯನ್ನು ಇವತ್ತು ಸಿಂಪಡಣೆ ಮಾಡ್ತಾ ಇದ್ದೀವಿ. ಓಕೆ, ಇಂಪ್ಯಾಕ್ಟ್ ಡಿನ ಹೊಡೆದ್ರೆ ಪಕ್ಕ ಗಿಡ ಚಿಗುರು ಬಂದೇ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮೊದಲು ಒಂದ್ಸರಿ ಹೊಡೆದಿದ್ವಿ. ಸೊ ಅವ ಚೆನ್ನಾಗಿ ಬಂದಿತ್ತು. ಸೊ ಅದೇ ಉದ್ದೇಶಕ್ಕೋಸ್ಕರ ಈ ಸರಿ ಒಂದು ಲಾಸ್ಟ್ ಟ್ರೈ ಮಾಡೋಣ ಅಂತೇಳಿ ಇಂಪ್ಯಾಕ್ಟ್ ಡಿನ ಸಿಂಪಡಣೆ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆನೆ ಅಗ್ರೋ ಗ್ರ್ಯಾಂಡ್ ಅಂತೇಳಿ ಯಾಕೆ ಆಗ್ತಾ ಇದೀವಿ ಅಂದರೆ, ಅದು ಒಂದನ್ನೇ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಮತ್ತು ಹೊಲ ಬೆಳಗಾಗೋ ಚಾನ್ಸಸ್ ಇರುತ್ತೆ, ಅಂದರೆ ಹಳದಿ ಕಲರ್ ಆಗುತ್ತೆ ಗಿಡ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಒಂದು ನ್ಯೂಟ್ರಿಯೆಂಟ್ಸ್ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಡಿಮೆ ರೇಟಿಗೆ ಬರೋಂಥ ಒಂದು ನ್ಯೂಟ್ರಿಯೆಂಟ್ಸ್ನ ಅಗ್ರೋ ಗ್ರ್ಯಾಂಡ್ ಅಂತೇಳಿ ನಾವು ತೊಗೊಂಬಂದಿದ್ದೀವಿ. ನ್ಯೂಟ್ರಿಯೆಂಟ್ಸ್ ಥರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ ರೀತಿ ಕೆಲಸ ಮಾಡುತ್ತಲ್ಲ, ಗಿಡಕ್ಕೆ ಒಂದು ಶಕ್ತಿ ಕೊಡೋಂಥ ಕೆಲಸ ಮಾಡುತ್ತೆ. ಅದ್ರ ಜೊತೆ ಗಿಡದ ಬೆಳವಣಿಗೆ ಹೆಲ್ಪ್ ಮಾಡೋದು ಯಾವುದು, ಇಂಪ್ಯಾಕ್ಟ್ ಡಿ ಬೆಳವಣಿಗೆ ಮಾಡುತ್ತೆ. ನ್ಯೂಟ್ರಿಯೆಂಟ್ಸ್ ಸಾಥ್ ಕೊಡೋಂಥದ್ದು ಅಗ್ರೋ ಗ್ರ್ಯಾಂಡ್ ಸಾಥ್ ಕೊಡುತ್ತೆ. ಸೊ ಅದೇ ಉದ್ದೇಶಕ್ಕೋಸ್ಕರ ನಾವಿವತ್ತು ಅಗ್ರೋ ಗ್ರ್ಯಾಂಡ್ ಮತ್ತು ಇಂಪ್ಯಾಕ್ಟ್ ಡಿನ ಸಿಂಪರಣೆ ಮಾಡಿದ್ದೀವಿ. ಓಕೆ, ಸೊ ಇಂಪ್ಯಾಕ್ಟ್ ಡಿ ಮತ್ತು ಅಗ್ರೋ ಗ್ರ್ಯಾಂಡನ್ನು ಲಾಸ್ಟ್ ಚಾನ್ಸ್ ಅಂತೇಳಿ ರುದ್ರ ಬಡಿಗೆ ಹೊಡೆದಿದ್ವಿ. ಸೊ ರಿಸಲ್ಟ್ ಕೂಡ ಏನಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ, ಚೆನ್ನಾಗಿ ಚಿಗುರು ಬಂದೈತಾ ಇಲ್ಲ ಅಂತೇಳಿ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಸಿಂಪಲ್ ಆಗಿದೆ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.